అంటే చేసేది ఇచ్చిన పైపు ఇష్టపడ పైపు ಕೆಂಪತೊಳೆನಾ ಏನು ಹಳದಿ ತೊಳೆ ಇವತ್ತ ಬಜಾರ ಸ್ವಲ್ಪ ಕಡಿಮೆನಾ ಗಿರಾಕಿಗಳು ಕಮ್ಮಿ ಆಗಿದ್ದಾರೆ ನಾಳೆ ಬರ್ತಾರೆ ಹೌದಾ ಏನೋ ಒಂದು 2-3 ತಿಂಗಳ ಸೀಸನ್ ನಡೆಯುತ್ತಾ ಇಲ್ಲ ಸರ್ ಇನ್ನೊಂದು ತಿಂಗಳು ಅಷ್ಟೇ ಅಷ್ಟೇನಾ ತಿಂಗಳು 1.5 ತಿಂಗಳು ನಡೀತೈತೆ ಒಳ್ಳೆ ಕಾಯಿ ಹೌದಾ ಬಡವ್ ತಿಂದ್ರೆ ಅನ್ನ ತಿಂದರೆ ಅಂತ ಗೊತ್ತಾ ತಿಂದರೆ ಏನಂತ ಗೊತ್ತ ನಾವು ಸಿಕ್ಲ ₹100 ಜಾಸ್ತಿ ಅಂತ ನಾನು ತಿಂತಾ ಇದ್ದೀನಿ ಹಂಚ್ಕೊಂಡು ತಿನ್ಬೇಕು ಅಲ್ವಾ ಹಂಚ್ಕೊಂಡು ತಿನ್ಬೇಕಲ್ವಾ ಅಲ್ವಾ ಅಲ್ಲ ಹಂಚ್ಕೊಂಡು ತಿನ್ಬೇಕು ಪ್ರಾಣಿ ಪಕ್ಷಿಗಳು ಹಂಚ್ಕೊಂಡು ತಿಂತವೆ ಅಲ್ವಾ ನಿಮ್ಮವನ ನಿಮ್ದ ಏನ್ ಬೆಲೆ ಕಟ್ಟಿದೀವಿ 8,000 ಎಷ್ಟಕ್ಕೆ 70 ಕಾಯಿಗೆ 8,000 ಏನು ಹಳದಿ ಕಲರ ಒಂದು 2-3 ತಿಂಗಳ ಹಣ್ಣಾಗುತ್ತಲ್ಲ 2-3 ದಿನಕ್ಕೆ ಅಲ್ವ ನಾನೇ ಒಂದು 2 ದಿನಕ್ಕೆ ಹಣ್ಣಾಗುತ್ತಲ್ಲ ಅಂತ ಹೆಂಗೋ ಚಾಕು ಎಲ್ಲ ಎಣ್ಣೆ ಗಿಣ್ಣೆ ಇಟ್ಕೊಂಡವ್ರಲ್ಲ ಜನ ತಿನ್ಬೇಕು ಆಮೇಲೆ ದುಡ್ಡು ಕರೆಕ್ಟ್ ನೋಡ್ರ ಈಗ ತಗೊಂಡಿದ್ದೀನಿ ಹಳೆ ಇದು ಬೇಕು ಬರ್ತಾವ ನಿಮ್ದ ಏನ್ ಬೆಲೆ ಕಟ್ಟಾರ ಗೊತ್ತಾಗಲಿಲ್ಲ ಹಳದಿ ಕಲರ್ ಅಲ್ಲ ನೋಡ್ರಿ ಕಲರ್ ನೋಡು ಅದೊಂದು ನೋಡಿಸಿ ಇದು ಅಲ್ಲ ಇದು ಕಲರ್ ಕಲ್ಲರ್ ಬರ್ತಲ್ಲ ಏನಾಗಲ್ಲ ಇಲ್ಲ ಇಲ್ಲ ವೀಕ್ಷಕರೇ ದರಗಳಲ್ಲಿ ಏರುಪೇರಾಗುತ್ತೆ ನೀವೇನ್ ಬೆಲೆ ಕಟ್ತಾ ಇದ್ದೀರಾ ಬೆಲೆ ಹೇಳ್ತಾ ಇದ್ದೀನಿ ಅವರು 6,500 ಕೇಳ್ತಾವ್ರೆ ನಿಮ್ ಬೆಲೆ ಎಷ್ಟು ನಮ್ ಬೆಲೆ 10,000 ಹೇಳ್ತಾ ಇದ್ದೀನಿ 10,000 ಎಷ್ಟು ಕಾಯಿಗೆ 90 ಕಾಯಿ 90 ಕಾಯಿಗೆನಾ ಏನು ಹಳದಿ ಕಲರಾ ಹಳದಿ ಕಲರ್ ಅದೇ
ಸರ್ ಒಬ್ರು 6,000 ಕೇಳಿದ್ರು, ಅದು ನಾವು 500 ರೂಪಾಯಿ ಜಾಸ್ತಿ ಹೇಳಿದ್ವಿ. 6.5 ನಿಮ್ದು, ನಮ್ದು 6,500 ನಮ್ದು, ಇವ್ರದ್ದು 10.5. ಇವ್ರದ್ದು 10,500. ಅವ್ರದ್ದು 6,000, ಒಬ್ರು 5,000. ಅದೇ ಅದೇ ನಾನು 500 ರೂಪಾಯಿ ಜಾಸ್ತಿ ಕೊಡ್ತೀನಿ. ಸರಿ ಸರಿ ಯಾಕಂದ್ರೆ ಎಲ್ಲಾರ್ಗೂ ಕಷ್ಟ ಐತೆ. ಆಯ್ತು ಅವರ ವಸ್ತು ಅದು, ಅವ್ರ ವಸ್ತು ಅದು, ಕೊಡೋದು ಬಿಡೋದು ಅವ್ರದ್ದು. ಬಾಡಿಗೆ ಆಟೋದೇನು ಬಂಡವಾಳದ್ದೇನು ಎಲ್ಲ ನಾವು ಲೆಕ್ಕ ಹಾಕ್ಬೇಕಲ್ಲ. ಅವ್ರ ವಸ್ತು ಅವ್ರು ಕೊಡೋದು ಬಿಡೋದು ಹೌದು. ಗಾಡಿ ಹೊಡಿ. ಯಾಕಂದ್ರೆ ನಾವು ಯಾರಿಗೂ ಮುಗಿಸಲ್ಲ. ವೀಕ್ಷಕರೇ, ಅವತ್ತಿನ ದಿನ ರೇಟು ಬೇರೆ ಬೇರೆ ಆಗಿರುತ್ತೆ. ಅವೆಲ್ಲ ಖರೀದಿ ಮಾಡುವವರ ಕೊಂಡುಕೊಳ್ಳುವವರ ಮೇಲೆ ಡಿಪೆಂಡ್ ಆಗುತ್ತದು. ಮಾರ್ಕೆಟಿನ ನಿಯಮಗಳೇ ಹಂಗೆ. ಮಾರ್ಕೆಟಲ್ಲಿ ಏರುಪೇರು ಆಗ್ಬೋದು, ಕೆಲವು ಕಡೆ ಜಾಸ್ತಿ ಆಗ್ಬೋದು, ಕೆಲವು ಕಡೆ ಕಡಿಮೆ ಆಗ್ಬೋದು ಅಲ್ವಾ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ವಸ್ತು ಅವ್ರದ್ದು ಇರುತ್ತದು, ಯಾವುದೇ ಮಾರ್ಕೆಟ್ ಆಗಿರಲಿ. ಇನ್ನೊಂದು ತಿಂಗಳು ಹೋದ್ಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ನೋಡಿ ಅಲ್ವಾ. ಹಾಂ ಕರೆಕ್ಟ್ ಜಾಸ್ತಿ ಆಗುತ್ತೆ. ನಿಮ್ದೇನ ಇದು ಏನು ಬೆಲೆ ಕಟ್ಟಿದ್ದೀರಾ? ಆಯಿತು, ಎಷ್ಟು? 200 ಇರಬೇಕು. 300 ಏನು ಬೆಲೆ ಕಟ್ಟಿದ್ದೀರಾ? ನಾವು 30,000 30,000. 300 ಕಾಯಿಗೆ 30,000. ಯಾವ ಯಜಮಾನ್ರೆ? ನಮ್ದಲ್ಲಿ ಸಿಗೇಳಿ. ಹಾಂ, ಸಿಗೇಳಿ. ಯಾವ ತಾಲೂಕು? ತುರೇಕೆರೆ ಅಲ್ಲಿಂದ ಬಂದ್ರ? ಯಾವ ಕಡೆ ಬರುತ್ತೆ ಸಿಗೇಳಿ? ಈ ಕಡೆ ಅನೇಕೆರೆ ಕಡೆ ಬರುತ್ತಾ? ಈ ಕಡೆ ಬರುತ್ತಾ? ಪೂರ ತಾಂಡದ ಕೊಡು ದುಡ್ಡು ಹೋಗ. ಇಷ್ಟೇನಾ? 1, 2, 3 ಇಷ್ಟೇನ ಇವೆಲ್ಲ? 8 ಗುಂಟೆ. 1, 2, 3, 4. ಕಾಯಿ ತಗೊಂಡ್ರ? ಇನ್ನು ತಗೋಬೇಕು. ಇವತ್ತು ಹಾಲ್ಟ್ ಇರ್ತೀರಾ? ಇವತ್ತು ಹಾಲ್ಟ್ ಹಾಕ್ತೀರಾ? ಹಾಲ್ಟ್ ಆಗ್ತದೆ. ಎಷ್ಟು ಒಂದು 10 ತಗೊಂಡು ಹೋಗ್ತೀರಾ? ಹೆಂಗೆ? 10 ಲೆಕ್ಕ ಒಂದು 4 ಟನ್ ಆಗ್ತದೆ. 4 ಟನ್. ಹೆಂಗೆ ಬೇಡಿಕೆ ಇದೆಯಾ ದಾವಣಗೆರೆಯಲ್ಲಿ? ಅವನಿಗೆ ಬಿಚ್ಚಿ ಒಳ್ಳೆ ಬೆಳೆ ಕಲರ್ ಕೇಳ್ತಾರೆ, ರುಚಿ ಕೇಳ್ತಾರೆ, ತಿಂದು ಹೋಯ್ತಾರೆ, ಇಲ್ಲಾಂದ್ರೆ ವಾಪಸ್ ಬಿಟ್ಟು ಹೋಗ್ತಾರೆ ಅಲ್ವಾ. ಅಂದ್ರೆ ತುಮಕೂರು ಹಲಸು ಅಂದ್ರೆ ಒಂದು ರುಚಿ ಅಂತ ಈಗಾಗಲೇ ಮೈಂಡಲ್ಲೇ ಎಲ್ಲ ಡೆಪಾಸಿಟ್ ಆಗ್ಬಿಟ್ಟಿದೆ. ತುಮಕೂರಿನಲ್ಲಿ ರುಚಿ ಬರಂಗಿಲ್ಲ ಒಂದೊಂದು ತೊಳೆ. ಹಂಗೆ ಏನು ಮಾಡಕ್ಕಾಗಲ್ಲ, ಒಳಗಿನ ಗೊತ್ತಿಲ್ವಲ್ಲ. ನಾನು ಹೇಳ್ತಾರಲ್ಲ ಅದೇ ಒಳಗಿನ ಈಗ ಮನುಷ್ಯ ಒಳಗೆ ಏನೋ ಒಂದು ಗೊತ್ತಿರಲ್ವಲ್ಲ ಮನುಷ್ಯದಲ್ಲ ಅಲ್ವಾ. ಮನುಷ್ಯನ ಏನೋ ಒಂದು ಗೊತ್ತಿಲ್ಲ, ಅವನ ಜೊತೆ ವ್ಯವಹಾರ ಮಾಡಿದಾಗ ಏನೋ ಒಂದು ಗೊತ್ತಾಗುತ್ತೆ ಅಲ್ವಾ. ಹಂಗೆ ಒಂದು ಹಲಸು ಅಷ್ಟೇ ಅಲ್ವಾ, ನೋಡಕ್ ಕೆಂಪಿರುತ್ತೆ, ಒಳಗಡೆ ಏನಾರ ಅದನ್ನ ಕುಯ್ದು ನೋಡ್ಬೇಕು ಅಲ್ವಾ. ಹಂಗಾಗಿ ಅದು ಪರೀಕ್ಷೆ ಮಾಡಿದಾಗ ತಾನೇ ಗೊತ್ತಾಗೋದು ಅಲ್ವಾ. ಹಂಗಾಗಿ ಅಲ್ವಾ. ಈಗ ನಾವು ಹೇಳ್ತೀವಿ ಕೆಂಪು ಅಂತ, ಅಲ್ಲಿ ಒಳಗಡೆ ಕುಯ್ದಾಗ ಹಳದಿ ಕಲರ್ ಬರ್ಬೋದು ಅಲ್ವಾ. ಹೌದು. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಫೈನ್. ನೋಡಿ ಒಂದು 2-3 ದಿನ ಕಣ್ಣಾಗ್ಬಿಡುತ್ತೆ ಅದು ಅಲ್ವಾ. ಸರ್ ಅವೆಲ್ಲ ಪ್ರಕೃತಿ ಲಕ್ಷಣ, ನಮಗೆ ಗೊತ್ತಿಲ್ಲ. ನಾವೊಂದು ಬೀಜ ಹಾಕ್ತೀವಿ ಅಷ್ಟೇ, ಅದು ಮರ ಕೊಡೋದು ಬಿಡೋದು ನೆಲದಿಂದ ಅಲ್ವಾ. ಆಮೇಲೆ ನಾವು ಅದಕ್ಕೆ ಬಣ್ಣ ಕಟ್ಟಿದ್ದಾವು ಅಲ್ವಾ ಅಲ್ವಾ. ನಾವು ಹೇಳ್ತೀವಿ ಕೆಂಪು ಮತ್ತು ಹಳದಿ ಹಲ್ಲು ಅಂತೇಳಿ, ಅದಕ್ಕೆ ಕುಯ್ದಾಗ ಗೊತ್ತಾಗುತ್ತೆ ನಮಗೆ ಅಲ್ವಾ. ನೋಡಿ ಯಜಮಾನ ನಿಮ್ಮ ಹೆಸರು? ಕಂಟಿಮಣ್ಣ. ಯಾವರು?
ನಮ್ದು ನೋಣಿಕೆರೆನಾ? ನೋಣಿಕೆರೆ ಅಂದ್ರೆ ತಿಪ್ಟೂರು. ನೋಣಿಕೆರೆ ಹೋಬಳಿ ಅಲ್ವಾ? ಅಲ್ಲೂ ಜಾಸ್ತಿ ಇದಾವ, ಹಲಸಿನ ಮರಗಳು ಜಾಸ್ತಿ ಇದಾವ. ಅಲ್ಲಿ ಸುಮಾರು ಜಕ್ನಳ್ಳಿ, ತಿಪ್ಟೂರು ಎಲ್ಲ ಬರ್ತಾರಲ್ಲ ಅಲ್ಲೆಲ್ಲ ಬರ್ತಾರೆ ಸುಮಾರು ಜನ ಅಲ್ಲಿಗೆ. ಹೌದಾ? ಅವ್ರು ಯಾರೊಬ್ರು ಆಟ ಉಡ್ಸ್ಕೊಂಡ್ ಬರ್ತಾರ ಬಲ್ಲೆ ಒಬ್ರು ಇದಾರ? ಅವ್ರದ್ದೆಲ್ಲ ವಿಡಿಯೋ ಮಾಡಿದ್ದು ನಾವು. ನಮ್ದು ಇಂಡಿಯನ್ ಜಾಕ್ ಫ್ರೂಟ್ ಅಂತ ಒಂದು ಚಾನಲ್ ಇದೆ, ಇಂಡಿಯನ್ ಜಾಕ್ ಫ್ರೂಟ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ. ನೀವು ಬರ್ತಾ ಇರ್ತೀರಾ? ನಿಮ್ಮ ಹೆಸರು? ಯೋಗಾನಂದ್. ಯಾವ ಕಡೆ ಅವರು? ನೋಡಿಕೆರೆ. ಅಲ್ಲಿಂದ ಬಂದ್ರ? ಬೆಳಗ್ಗೆ ಬಂದ್ರ? ಇರ್ತೀರಾ ನಾಳೆ ಇರ್ತೀರಾ? ಇವತ್ತು ನಾಳೆ 2 ದಿನ ಸಂತೆ ಇದೆ. ಹೌದಾ? ಈಗ ಒಂದೇ ಕಡೆ ಎಲ್ಲೂ ಸಿಗಲ್ವಲ್ಲ ಹಲಸು, ಅದಕ್ಕೋಸ್ಕರ ಇಲ್ಲಿ ಬರ್ತಾರೆ. ಹೌದೇ, ಒಂದೇ ಕಡೆ ಸಿಗಲ್ವಲ್ಲ, ಇಲ್ಲಿ ಸಿಗುತ್ತೆ ಅಂತ ಬರ್ತಾರೆ ಅಲ್ವಾ? ಹೇಳಿ ಸರ್. ಒಂದೊಂದು ತೋಟದಲ್ಲಿ ಮರ ಇರ್ತವೆ, ಅವನ್ನೆಲ್ಲ ಹಾಕೊಂಡು ಗಾಡಿ ಕುಯ್ಕೊಂಡು ಒಂದ್ ಕಡೆ ಡಂಪ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಬಂದು. ಹೌದೌದು, ಕರೆಕ್ಟ್. ಸುಮಾರು ಕಡೆ ಈಗ 1 ಕಿಲೋಮೀಟರ್ ಒಂದೊಂದು ಮರ ಇರ್ತವೆ. ಹೌದು. ಒಂದ್ ಕುಯ್ಕೊಳ್ಳೋದು, ತಿರ್ಗಾ ಲೋಡ್ ಮಾಡ್ಕೊಳ್ಳೋದು, ತಿರ್ಗಾ ಇನ್ನೊಂದು ಮರ ಕೊಯ್ಯೋದು, ಲೋಡ್ ಮಾಡ್ಕೊಂಡು ಒಂದ್ಸತಿ ಇಲ್ಲಿಗೆ ಅಲ್ವಾ? ಆಮೇಲೆ ನಿಮ್ಮ ಪದಾರ್ಥಗಳನ್ನ ಅವ್ರು ಖರೀದಿ ಮಾಡ್ತಾರಲ್ಲ, ಅವ್ರು ಅದನ್ನ ರುಚಿ ನೋಡಿದ್ರೆ ಬಂದೇ ಬರ್ತಾರವ್ರು, ಮುಂದೆ ಸರಿ ಬಂದೇ ಬರ್ತಾರವ್ರು ಅಲ್ವಾ? ಅವರು ನಿಜವಾದ ಪರೀಕ್ಷೆ ಮಾಡ್ತಾರವ್ರು ಅಲ್ವಾ? ನಾನು ಇಂಥ ತಗೊಂಡಿದ್ದೆ, ನಾನು ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರು ಮುಂದಿನ ಸಲ ಬಂದಾಗ ನಿಮ್ಮನ್ನೇ ಜ್ಞಾಪಕ ಮಾಡ್ತಾರೆ ಅವರು ಅಲ್ವಾ? ಅದೇ ಆಗ್ಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ನೋಡಿ, ಇಂಡಿಯನ್ ಜಾಕ್ ಫ್ರೂಟ್ ಅಂತ. ಯೂಟ್ಯೂಬಲ್ಲಿ ನೋಡಿ.